ಅವೇರ್ಗಿರುವಂಥದ್ದು. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸುಧಾರಾಣಿಯವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಸಾವಿರಾರು ನೆನಪುಗಳಿದಾವೆ, ಸಿಕ್ಕಾಗೆಲ್ಲ ಪ್ರೀತಿ ವಿಶ್ವಾಸದಿಂದ ಮಾತು, ಕುಟುಂಬದ ಸದಸ್ಯನನ್ನ ಕಳ್ಕೊಂಡಿದ್ದೇವೇನೋ ಅನ್ನುವಂಥ ಇಡೀ ಕರ್ನಾಟಕದ ಜನತೆಗೆ ಅನ್ನಿಸ್ತಾ ಇರುವಂಥದ್ದು ಆ ರೀತಿಯಾದಂಥ ಒಂದು ಭಾವ ಎಲ್ಲರಲ್ಲೂ ಕೂಡ ಕಸಿವಿಸಿ ಈ ಒಂದು ಅರಗಿಸಿಕೊಳ್ಳಲಾಗದ ಅಗಲಿಕೆ. ಒಬ್ಬ ಅತ್ಯುತ್ತಮವಾದಂಥ ಸ್ನೇಹಿತರು ಕೂಡ ಆಗಿದ್ರು. ನಿಮಗೆ ಏನು ಹೇಳಿಕ್ಕೆ ಬಯಸ್ತೀರಾ ಈ ಸಂದರ್ಭದಲ್ಲಿ? ತುಂಬ ಕಷ್ಟ ಆಗುತ್ತೆ ಮಾತಾಡಲಿಕ್ಕೆ. ಇದು ಸುಳ್ಳಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಏಕೆಂದರೆ ನನಗೊಬ್ಳಿಗೆ ಅಲ್ಲ, ಯಾರೂ ಇದನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದು ಹಲವಾರು ವರ್ಷಗಳೇ ಬೇಕು. ಇದನ್ನು ಒಂಥರ ಹೌದು ಇದಾಗೋಯ್ತು ಅಂತ ಅದು ಟು ಕಮ್ ಟು ಟರ್ಮ್ಸ್ ವಿತ್ ದಿಸ್ ಟ್ರ್ಯಾಜಿಡಿ. ಐ ಥಿಂಕ್ ಇದು ಸುಲಭದ ಮಾತಲ್ಲ. ಆ್ಯಂಡ್ ಅವ್ರ ಬ್ಯಾನರಿಂದ ಮೊದಲಿಗೆ ಫಸ್ಟು ಸೆಕೆಂಡ್ ಜನ್ರೇಷನ್ಗೆ ಬಂದಂಥ ಇಂಟ್ರೊಡ್ಯೂಸ್ ಆದಂಥ ಹೀರೋಯಿನ್ಗಳಲ್ಲಿ ಫಸ್ಟ್ ನಾನೇ. ಸೊ ಎಲ್ಲೋ ಒಂದು ಕಡೆ ತುಂಬಾ ಒಂಥರ ತುಂಬ ಒಂದು ಡೀಪ್ ಬಾಂಡಿಂಗ್ ಇದೆ. ಯಾಕೆ ಹೀಗಾಗೋಯ್ತು ಏನಂತಾರೆ, ನನ್ನ ಮನೆ ಬೇರೆ ಅಲ್ಲ, ಆ ಮನೆ ಬೇರೆ ಅಲ್ಲ. ಇವತ್ತು ನಾನು ಏನೇ ಆಗಿದ್ರು ಅದು ಆ ದೊಡ್ಡ ಮನೆಯೇ ಕಾರಣ, ಅಪ್ಪಾಜಿ ಅಮ್ಮನೇ ಕಾರಣ. ಅಂಥದ್ರಲ್ಲಿ ಇಷ್ಟು ವರ್ಷ ಎಲ್ಲ ಎಷ್ಟು ಚೆನ್ನಾಗಿ ನಡೀತಾ ಇತ್ತು, ಯಾಕೆ ಇವಾಗ ಈ ಥರ ಆಗಬೇಕಾಗಿತ್ತು? ಏನೋ ಒಂದ್ರ ಮೇಲೊಂದು ಹೊಡೆತಗಳು ಬೀಳ್ತಾನೆ ಇದೆ, ಯಾಕಪ್ಪ ಈ ಥರ ಆಗ್ತಾ ಇದೆ ಅಂತ. ಖಂಡಿತ ಇದು ಬರೀ ಏನಂತಾರೆ ಮಾತುಗಳಲ್ಲಾಗಲಿ ಅಥವಾ ಇದನ್ನು ಹೇಳ್ಕೊಳ್ಳೋದಕ್ಕಾಗಲ್ಲ. ಈ ದುಃಖನ ಬರ್ಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಇನ್ಸ್ಟಾ ಪೋಸ್ಟನ್ನು ನೋಡ್ತಾ ಇದ್ದೆ ಮೇಡಮ್. ಇಲ್ಲಿ ನೀವು ಹೆಣ್ಮಕ್ಳಿಗೆ ಒಂದು ತವರ ಮನೆ ಇರುತ್ತೆ, ಆದರೆ ನನಗೆ 2 ತವ್ರ ಮನೆ, ಒಂದು ನನ್ನ ತವ್ರ ಮನೆ, ಮತ್ತೊಂದು ರಾಜ್ಕುಮಾರ್ ಅವರ ಫ್ಯಾಮಿಲಿ. ನಿಮ್ಮ ಮತ್ತು ರಾಜ್ಕುಮಾರ್ ಫ್ಯಾಮಿಲಿ ನಡುವೆ ಇದ್ದಂಥ ಬಾಂಡಿಂಗ್ ಯಾವ ರೀತಿಯಾಗಿದೆ ಅಂತ ಆ ಪೋಸ್ಟನ್ನು ನೋಡ್ತಿದ್ರೇ ಗೊತ್ತಾಗುತ್ತೆ. ಹಾಗೆ ನೀವು ಅವರನ್ನು ಒಳ್ಳೆ ಸ್ನೇಹಿತನಾಗಿ ನೋಡ್ತಾ ಇದ್ರಿ. ಒಬ್ಬ ನಟನಾಗಿ ಹೊರತಾಗಿ ನೋಡೋದಾದರೆ ಪುನೀತ್ ರಾಜ್ಕುಮಾರ್ ಅವರು ಏನು ನಿಮಗೆ ಯಾವ ರೀತಿಯಾಗಿ ನೋಡ್ತೀರಾ? ಅವರು ಒಬ್ಬ a very good human being, a good hearted human being. ಒಂದು ಚೂರು ಏನಂತಾರೆ, ಯಾವತ್ತೂ ಒಂದು ಹಮ್ಮು ಬಿಮ್ಮು ಏನೂ ಇಲ್ಲ. ನಾನು ಅಂಥ ದೊಡ್ಡ ಒಬ್ಬ ಮೇರು ಕಲಾವಿದರ ಮಗ ನಾನು, ಅಥವಾ ನಾನು ಹುಟ್ಟಿದಾಗಲೇ ಆತನೇ ಒಬ್ಬ ಒಳ್ಳೆ ಕಲಾವಿದ, ಆ ಥರದ್ದು ಏನೂ ಒಂದು ಕಿಂಚಿತ್ತೂ ಒಂದು ಆ ಈಗೋ ಆಗಲಿ ಆ್ಯಟಿಟ್ಯೂಡ್ ಆಗಲಿ ಏನೂ ಇತ್ತಿಲ್ಲ. ಜಸ್ಟ್ ಲೈಕ್ ಎವ್ರಿ ಒನ್ ಎಲ್ಸ್. ಇವಾಗ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಯಾವತ್ತೂ ಅನ್ನಿಸ್ತಾ ಇರಲಿಲ್ಲ ಇವ್ರು ದೊಡ್ಡ ಹೀರೋ ಅಪ್ಪ, ಅಥವಾ ನಾನಿವತ್ತು ದೊಡ್ಡ ಹೀರೋ ಆಗಿದ್ದೀನಿ, ಇವ್ರನ್ನ ಯಾಕೆ ನೋಡಬೇಕು, ಅವ್ರನ್ನ ಯಾಕೆ ಮಾತಾಡಿಸ್ಬೇಕು, ಆ ಥರ ಏನೂ ಇತ್ತಿಲ್ಲ. ಯಾರೇ ಫ್ಯಾನ್ಸ್ ಬಂದ್ರೂ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಆ ಪೇಷನ್ಸು, ತನ್ನ ಕೆಲಸದ ಬಗ್ಗೆ ಅವ್ರಿಗಿದ್ದಂಥ ಒಲವು, ಪ್ರೀತಿ, ಶ್ರದ್ಧೆ. ನಾನು ಸುಮಾರು ಸತಿ ಹೇಳಿದೆ, ಹಿ ವಾಸ್ ಪರ್ಫೆಕ್ಟ್ 100%. ಏನೂ ಡ್ರಾಬ್ಯಾಕ್ಸೇ ಇಲ್ಲ. ಏನು ಹುಡುಕಿ ಏನಾದರೂ ಹೇಳಬೇಕು ಅಂತಂದ್ರೂ ಏನೂ ಸಿಗಲ್ಲ. ಏನು ಹೇಳೋದು? ಹತ್ತತ್ರ ನಿಮ್ಮ ಫ್ಯಾಮಿಲಿಗೂ ಅಂದರೆ ನಿಮಗೂ ಮತ್ತು ರಾಜ್ಕುಮಾರ್ ಅವರ ಕುಟುಂಬಕ್ಕೂ ಹತ್ತತ್ರ ಒಂದು 35-36 ವರ್ಷಗಳ ಹಳೆಯ ಒಂದು ನಂಟು. ಅಂದರೆ ನಿಮ್ಮ ಆನಂದ್ ಚಿತ್ರ ರಿಲೀಸ್ ಆಗಿನಿಂದಾಗಲೂ ಕೂಡ ಆ ಒಂದು ನಂಟಿದೆ. ಫಸ್ಟ್ ಭೇಟಿ ಆಗಿದ್ದು ಯಾವಾಗ ಪುನೀತ್ ರಾಜ್ಕುಮಾರ್ ಅವರು? ಹೇಗಿತ್ತು ಆ ಒಂದು ಭೇಟಿ? ಏನು ಮಾತನಾಡಿದ್ರು ಅವಾಗ? ಯಾಕೆಂದರೆ ಒಂದು ರೀತಿಯಾಗಿ ಏನು ತುಂಬ ದೊಡ್ಡ ವಯಸ್ಸು ಅಲ್ಲ ಕೂಡ, ನಿಮಗೂ ಅವ್ರಿಗೂ ಇರುವಂಥ ಏಜ್ ಗ್ಯಾಪನ್ನು ಕೂಡ ನೋಡೋದಾದರೆ. ಬರೀ ಆನಂದ ಸಂಬಂಧ ಅಲ್ಲ, ಅದಕ್ಕೂ ಹಳೇದು. ಏಕೆಂದರೆ ಎಲ್ರಿಗೂ ಗೊತ್ತೇ ಇದೆ, ಉದಯ್ ಶಂಕರ್ ನನಗೆ ಸೋದರ ಮಾವ ಆಗಬೇಕು. ಅವರು ಮದ್ರಾಸಲ್ಲಿದ್ದಾಗ ನಾವು ರೆಗ್ಯುಲರಾಗಿ ಹೋಗ್ತಾ ಇದ್ವಿ. ಆವಾಗ ಅವ್ರ ಮನೆಗೆ ಅಪ್ಪಾಜಿ ಶೂಟಿಂಗ್ ಇಲ್ಲದೆ ಇದ್ರೆ ಪ್ರತಿನಿತ್ಯ ಬರೋರು. ಅವಾಗಲಿಂದ ಒಡನಾಟ. ಆಮೇಲೆ ಅಮ್ಮನೂ ಅಷ್ಟೇ, ಎಷ್ಟೊಂದು ಸತಿ ನಮ್ಮ ಚಿಕ್ಕಮ್ಮಂಗೆ ಹೇಳೋರು, ನಿಮ್ಮ ವಾರ್ಗಿತಿನ ಕರ್ಕೊಂಬನ್ನಿ, ನಾಗಲಕ್ಷ್ಮಿನ ಕರ್ಕೊಂಬನ್ನಿ ಅಂತೆಲ್ಲ. ಸೊ ಹಾಗಾಗಿ ಎಷ್ಟೋ ವರ್ಷದ ನಾನು ಚಿಕ್ಕ ಮಗು ಆದಾಗ್ಲಿಂದ ನನಗೆ ಆ ಕುಟುಂಬದ ಜೊತೆ ಒಂದು ಒಡನಾಟ ಇದೆ. ಹೋಗಿ ಬಂದು ನೋಡಿದ್ದೆಲ್ಲ ಉಂಟು.
ಅಪ್ಪು ಅಂದ ತಕ್ಷಣ ಜ್ಞಾಪಕ ಬರೋದು ಭಾಗ್ಯವಂತದಲ್ಲಿ ಇಬ್ಬರು ಚೈಲ್ಡ್ ಆರ್ಟಿಸ್ಟ್ಗಳು ಒಟ್ಟಿಗೆ ಕೆಲಸ ಮಾಡಿದ್ದು. ಅವಾಗ ಶಾರ್ಟ್ ಇಲ್ಲ ಅಂತಂದರೆ ಅಲ್ಲೇ ಚಾಮುಂಡೇಶ್ವರಿನಲ್ಲಿ ಹೊರಗಡೆ ಸೆಟ್ ಹೊರಗಡೆ ಫ್ಲೋರ್ ಹೊರಗಡೆ ಅಲ್ಲೇ ಆಟ ಆಡ್ತಾ ಇದ್ವಿ. ಅಲ್ಲಿ ಏನೋ ಕಲ್ಲಿಟ್ಕೊಂಡು ಅದು ಇದು ಎಲ್ಲ ಕೂತ್ಕೊಂಡು ಆಟ ಆಡ್ತಾ ಇದ್ವಿ, ಮಾತಾಡ್ತಾ ಇದ್ದಿದ್ದು. ನೀನು ಯಾವ ಕ್ಲಾಸು ಅಂತ ಕೇಳೋದು, ಯಾವ ಸ್ಕೂಲು ಅಂತ, ಈ ಥರ ಚಿಕ್ಕ ಮಕ್ಳು ಏನು ಮಾತಾಡ್ತಾರೋ ಆ ಥರ. ಆಮೇಲೆ ಅಪ್ಪುಗೆ ಯಾವಾಗಲೂ ಚಾಕ್ಲೇಟ್ ಕೊಟ್ಟು ಒಂಥರ ಆ್ಯಕ್ಟ್ ಮಾಡಿಸೋರು. ಅಂದರೆ ನೀನು ಈ ಶಾರ್ಟ್ ಮಾಡು, ತುಂಟುತನ, ನೀನು ಮಾಡಿದ್ರೆ ಚಾಕ್ಲೇಟ್ ಕೊಡ್ತೀನಿ ಅಂತ. ಸೊ ಅಪ್ಪಗೆ ಚಾಕ್ಲೇಟ್ ಸಿಕ್ಕಿದಾಗಲೆಲ್ಲ ಹಿ ವುಡ್ ಶೇರ್ ಇಟ್, ಚಾಕ್ಲೇಟ್ ಬೇಕಾ ಅಂತ. ಸೊ ಈ ನೆನಪುಗಳೇ ಬರ್ತಾ ಇದೆ. ಆಮೇಲೆ ಇದು ಆಸೆಗೊಬ್ಬ ಶೂಟಿಂಗ್ ಎಲ್ಲ ನಡೆಯುವಾಗ AVM ಅಂದರೆ ದೊಡ್ಡ ಮನೆಯಲ್ಲೇ ಶೂಟಿಂಗ್ ನಡೀತು ಅದು ಇಡೀ ಸಿನಿಮಾ. ಸೊ ಅವಾಗ ಓಡಾಡ್ತಾ ಇದ್ದಿದ್ದು, ನೋಡ್ತಾ ಇದ್ದಿದ್ದು, ಹಾಯ್ ಅಂತ ಹೇಳೋದು, ಮಾತಾಡೋದು ಆ ಥರ. ಆಮೇಲೆ ರೆಗ್ಯುಲರಾಗಿ ಸಿನಿಮಾ ಅಂತ ಪ್ರೊಫೆಷ್ನಲ್ಸ್ ಅಂತ ಆದಮೇಲೆ ಸುಮಾರು ಸಿನಿಮಾಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ. ಆಮೇಲೆ ಅವರ ಸ್ವಂತ ಪ್ರೊಡಕ್ಷನ್ PRK ಪ್ರೊಡಕ್ಷನ್ಸಲ್ಲೂ ಕೆಲಸ ಮಾಡಿದೆ. ಮಾಯಾ ಬಜಾರ್ ಕ್ಲಿಕ್ ಆದಾಗ ತುಂಬ ಖುಷಿ ಪಟ್ಟಿದ್ರು. ಹಿ ವಾಸ್ ಸೋ ಎಕ್ಸೈಟೆಡ್, ಹಿ ವಾಸ್ ಸೋ ಹ್ಯಾಪಿ. ಚೆನ್ನಾಗಿ ಬಂದಿದೆ ಅಲ್ವಾ, ಎಷ್ಟು ಖುಷಿಯ ಒಂಥರ ಏನಂತಾರೆ, ಚಿಕ್ಕ ಮಕ್ಕಳಿಗೆ ಯಾವುದೋ ಒಂದು ಏನೋ ಒಂದು ಆಟ ಸಾಮಾನು ಅಥವಾ ಏನಾದರೂ ಸಿಕ್ಬಿಟ್ರೆ ಹೇಗೆ ಖುಷಿ ಪಡ್ತಾರೋ ಆ ಥರ. ಆಮೇಲೆ ಇವರು SPB ಅವ್ರ ಕೈಲಿ ಹಾಡಿಸಿದ್ದು ಹಾಡ ಬಗ್ಗೆ ಎಲ್ಲ ಹೇಳಿ ಅದಕ್ಕೆ ನಾನು ಡ್ಯಾನ್ಸ್ ಮಾಡಿದ್ದೀನಿ ಅಂತ ಕ್ಲಿಪ್ಪಿಂಗ್ಸ್ ಎಲ್ಲ ಅದೆಲ್ಲ ಶೇರ್ ಮಾಡಿ, ಆಮೇಲೆ ಇಲ್ಲ ಈ ಥರ ಐ ವಾಂಟ್ ಟು ಡೂ ಮೋರ್ ಪ್ರೊಡಕ್ಷನ್ಸ್ ಲೈಕ್ ದಿಸ್, ಎಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಅಂತ. ಒಳ್ಳೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದಂಥ ಖುಷಿಲಿದ್ರು. ಅದು ಜನಗಳಿಗೂ ತುಂಬ ಇಷ್ಟ ಆಯಿತು. ಅದಿರ್ಬೋದು. ಆಮೇಲೆ ಎಷ್ಟೋ ಸಿನಿಮಾದಲ್ಲಿ ಅವರು ಮಾಡಿದಂಥ ಸಿನಿಮಾದಲ್ಲಿ ಒಂದು ಮೌರ್ಯದಲ್ಲಿ ಅನ್ಸುತ್ತೆ ರೋಜಾಗೆ ನಾನು ಡಬ್ ಮಾಡಿದೆ. ಸೊ ಅವ್ರ ಮಗನ ಪಾತ್ರ ನನ್ನ ತಾಯಿ ಪಾತ್ರಕ್ಕೆ ನಾನು ಡಬ್ ಮಾಡಿದ್ದೆ. ಸೊ ಈ ಥರದ್ದು ಎಷ್ಟೊಂದು ಸನ್ನಿವೇಶಗಳಿದೆ. ಆಮೇಲೆ ಇನ್ನೊಂದು ಇದು ಅಂತಂದರೆ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದಂಥ ಹುಡುಗ ಆಮೇಲೆ ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದ. ಸೊ ಅವ್ರಿಗೆ ಹೇಳೋದು, ಇರೋ ನೀನು ಹಿಂಗೆ ಅಂತ ನಿನ್ನ ಮೇಡಮ್ಗೆ ಹೇಳ್ತೀನಿ ಅಂತ. ಅವ್ನು ಫೋನ್ ಮಾಡೋನು, ಅಕ್ಕ ಬಾಸ್ ಮಾತಾಡ್ಬೇಕಂತೆ ಅಂತ. ಆಮೇಲೆ ಇವ್ನು ಏನು ಮಾಡ್ದ ಗೊತ್ತಾ, ಹಿಂಗೆ ಹಾಗೆ ಅಂತೆಲ್ಲ ಅವನನ್ನು ಸುಮ್ಮನೆ ಗೋಳಿಕೊಳ್ಳೋದಕ್ಕೆ ಆ ಥರ ಹೇಳೋದು. ಇಟ್ ವಾಸ್ ವೆರಿ ಫ್ರೆಂಡ್ಲಿ, ವೆರಿ ಲೈವ್ಲಿ. ಅವ್ರಿಗೆ ಒಂಥರ ಈ ಮೂಡ್ ಸ್ವಿಂಗ್ಸ್ ನಾನು ನೋಡೇ ಇಲ್ಲ. ಅಂದರೆ ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಆ ನಗು ಮಾಸಿದ್ದೇ ಇಲ್ಲ. ಯಾವಾಗಲೂ ನಗ್ತಾ ಇರೋರು, ಯಾವಾಗಲೂ ಖುಷಿಯಾಗೆ. ಈ ಥರ ಒಂದು ವ್ಯಕ್ತಿತ್ವ. ನೀವು ಆನಂದ್ ಮೂವಿಯಲ್ಲಿ ಫಸ್ಟ್ ಹೀರೋಯಿನ್ ಆಗ್ತೀರಾ. ಪುನೀತ್ ರಾಜ್ಕುಮಾರ್ ಅವರು ಆಗೋದು 2002-2003 ಟೈಮ್ನಲ್ಲಿ. ನೀವು ಫಸ್ಟ್ ಹೀರೋಯಿನ್ ಆದಂಥ ಸಂದರ್ಭದಲ್ಲಿ ಅಂದರೆ ನೀವು ಹೇಳ್ತಾ ಇದ್ರಿ ತುಂಬ ಫ್ರೆಂಡ್ಲಿ ಆಗಿರ್ತಾ ಇದ್ರು, ಕಿಚಾಯಿಸ್ತಾ ಇದ್ರು, ವ್ಯಂಗ್ಯವಾಡ್ತಾ ಇದ್ರು, ತುಂಬ ಜೋಕ್ಸ್ ಆಗಿ ಫನ್ನಿಯಾಗೇ ಇರ್ತಾ ಇದ್ರು. ನೀವು ಫಸ್ಟ್ ಹೀರೋಯಿನ್ ಆದಂಥ ಸಂದರ್ಭದಲ್ಲಿ ಹೇಗೆ ವಿಶ್ ಮಾಡಿದ್ರು, ಹೇಗಿತ್ತು ಆ ಸಂದರ್ಭ? ಏನಾದರೂ ಆ ರೀತಿಯಾಗಿ ಜೋಕ್ಸ್ ಮಾಡಿದ್ದಾಗಲಿ ಅಥವಾ ನನಕಿನ್ನ ಫಸ್ಟ್ ನೀನು ಹೀರೋಯಿನ್ ಆದೆ ಈ ರೀತಿಯಾಗಿ ಮಾತನಾಡಿದ್ದಾಗಲಿ ಏನಾದರೂ ಇತ್ತ ಆ ಟೈಮ್ನಲ್ಲಿ? ಅವಾಗ ಶೂಟಿಂಗ್ಗೆ ಬಂದು ಹೋಗಿದ್ದೆಲ್ಲ ಜ್ಞಾಪಕ ಇದೆ. ಅಂದರೆ ಅವರು ತುಂಬ ಚಿಕ್ಕವ್ರು, ಪ್ರಾಬಬ್ಲಿ ಅವ್ರಿಗೆ ಅವಾಗ ಒಂದು 11 ವರ್ಷ ಇರ್ಬೋದು, ನನಗೊಂದು 12 ವರ್ಷ. ಸೊ ಅವಾಗ ಅಷ್ಟೊಂದೊಂದು ಸ್ವಲ್ಪ ಒಂದು ಆಕ್ವರ್ಡ್ ಫೇಸ್ ಅದೊಂಥರ ಅಷ್ಟೊಂದು ಅವಾಗೇನು ಮಾತಾಡಿಲ್ಲ. ಆದರೆ ಆನಂದ್ ಫಂಕ್ಷನ್ನಲ್ಲಿ 100 days ಫಂಕ್ಷನ್ ಇಲ್ಲೇ ಚೌಡಯ್ಯದಲ್ಲಾದಾಗ ವಿಡಿಯೋ ಮಾಡ್ತಾ ಇದ್ದಾಗ ಅಲ್ಲೇ ಮುಂದೆ ಸ್ಟೇಜ್ ಮೇಲೆ ಸನ್ ಗನ್ ಎಲ್ಲ ಇಟ್ಕೊಂಡು ಕೂತಿದ್ದಿದ್ದು ನಂಗೆ ಅದೆಲ್ಲ ಚೆನ್ನಾಗಿ ಜ್ಞಾಪಕ ಇದೆ. ಬಟ್ ಆಮೇಲೆ ಯಾವಾಗ ಸಿಕ್ಕಿದ್ರು ಅಂದರೆ ಅವರು ಹೀರೋ ಆಗಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಆಮೇಲೆ ಸಿಕ್ಕಿದಾಗಲೆಲ್ಲ ಯಾವಾಗಲೂ ಮ್ಯಾಮ್ ಅಂತಲೇ ಮಾತಾಡಿಸ್ತಾ ಇದ್ದಿದ್ದು. ಅದು ನನಗೆ ರೇಕ್ಸೋರು. ನಾನು ಯಾಕೆ ಈ ಥರ ವೈ ಡು ಯು ಕಾಲ್ ಮೀ ಆ ಥರ ಅಂತಂದರೆ ನಾನು ಅಪ್ಪು ಅಂತಲೇ ಮಾತಾಡಿಸ್ತಾ ಇದ್ದೆ. ಇಲ್ಲ ನೀವೆಲ್ಲ ಅವಾಗ ಶಿವಣ್ಣ ನೀವೆಲ್ಲ ಸೂಪರ್ ಸ್ಟಾರ್ಸ್ ಅಲ್ವಾ ಅಂತ. ನಾನು ಸಾಕು ಕಿಂಡಲ್ ಮಾಡಿದ್ದು ಕಾಲು ಎಳ್ದಿದ್ದು ಸಾಕು ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಆದರೆ ಬೇಕಂತಕ್ಕೆ ಅವ್ರು ನಾನು ಯಾವಾಗಲೂ ಹಾಗೆ ಮ್ಯಾಮ್ ಅಂತಲೇ ಕರಿತಾ ಇದ್ದಿದ್ದು. ಬಂದ ತಕ್ಷಣ ಎದ್ಬಿಟ್ಟು ಚೇರ್ ಕೊಡೋದು ಒಂಥರ, ಅದರಲ್ಲಿ ಒಂಥರ ಒಂದು ಕೀಟ್ಲೇನೂ ಇತ್ತು, ಪ್ರೀತಿ ವಿಶ್ವಾಸನೂ ಇತ್ತು. ಆ್ಯಕ್ಚುಲಿ ಒಬ್ಬ ದೊಡ್ಡ ಸ್ಟಾರ್ ಮಗನಿಗೋ ಅಥವಾ ದೊಡ್ಡ ರಾಜಕಾರಣಿ ಮಗನಿಗೋ ಅಥವಾ ದೊಡ್ಡ ರಿಚೆಸ್ಟ್ ಯಾರಾದರೂ ಒಬ್ಬ ಉದ್ಯಮಿ ಮಗನಿಗೋ ಅವ್ರ ಮಕ್ಕಳಾದಂಥ ಸಂದರ್ಭದಲ್ಲಿ ಅವರಿಗೆ ಅದರ ಪಕ್ಕ, ಅವರ ಹೆಸರಿನ ಪಕ್ಕ ಅವರ ತಂದೆ ಮಾಡಿರುವಂಥ ಒಂದು ದೊಡ್ಡ ಸಾಧನೆಗಳ ಜವಾಬ್ದಾರಿ ಬಿದ್ದುಬಿಟ್ಟಿರುತ್ತೆ. ಅದನ್ನು ನಿಭಾಯಿಸೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿರುತ್ತೆ. ಹೇಗೆ ಮ್ಯಾನೇಜ್ ಮಾಡೋದು, ಬ್ಯಾಲೆನ್ಸ್ ಮಾಡೋದು. ಯಾಕೆಂದರೆ ಒಂದು ತಪ್ಪು
ಅವರ ತಂದೆಗೆ ಒಂದು ರೀತಿಯಾಗಿ ಕಪ್ಪು ಚುಕ್ಕಿ ಆದಂತ ಆಗ್ಬಿಡುತ್ತೆ. ಹೇಗೆ ಬೆಳೆಸಿದಾರಪ್ಪ ಏನು ಎತ್ತ ಅಂತ. ಆದರೆ ಪುನೀತ್ ರಾಜ್ಕುಮಾರ್ ಅವರಿಗೆ ತಾನೇ ಒಬ್ಬ ದೊಡ್ಡ ನಟನ ಜೊತೆಗೆ ಆ ವ್ಯಕ್ತಿತ್ವವನ್ನ ಕಾಪಾಡಿಕೊಂಡಿದ್ದು, ರಾಜ್ಕುಮಾರ್ ಅವರ ಹೆಸರನ್ನ ಅದೇ ರೀತಿಯಾಗಿ ಎಲ್ಲೂ ಕೂಡ ಒಂದೇ ಒಂದು ಚಿಕ್ಕ ಕಪ್ಪು ಚುಕ್ಕೆ ಬರದಿರ ರೀತಿಯಲ್ಲಿ ಕಾಪಾಡ್ಕೊಂಡು ಹೋಗಿದ್ದಿದೆಯಲ್ಲ, ನಿಜಕ್ಕೂ ಗ್ರೇಟ್ ಅಂತ ಕಾಣಿಸುತ್ತೆ. ತುಂಬಾ ಕಷ್ಟ ಆ ಥರ ಮಾಡ್ಲಿಕ್ಕಾಗಕ್ಕೆ. ಅವ್ರಗಳಿಗೆ ಇಡೀ ಕುಟುಂಬಕ್ಕೆ ಹೌದು, ಇಲ್ಲ ಇಡೀ ಕುಟುಂಬಕ್ಕೆ ಶಿವಣ್ಣ ಆಗಿರ್ಬೋದು, ರಾಘಣ್ಣ ಆಗಿರ್ಬೋದು, ಅಪ್ಪುನೇ ಆಗಿರ್ಬೋದು, ಅವ್ರಿಗೆ ಅದು ಹೆಂಗೆ ನಟನೆ ಆ ಕಲೆ ಅನ್ನೋದು ರಕ್ತಗತವಾಗಿ ಬಂದಿದೆಯೋ, ಈ ಒಂದು ಗುಣನೂ ಆ ಒಂದು ಹಂಬಲ್ನೆಸ್ ಇರ್ಬೋದು, ಎಲ್ರೂ ಸಮವಾಗಿ ನೋಡೋ ರೀತಿ ಇರ್ಬೋದು, ಆ ಸಹಾಯ ಮನೋಭಾವ ಇರ್ಬೋದು, ಅದು ಹಾಗೆ ರಕ್ತಗತವಾಗೇ ಬಂದ್ಬಿಟ್ಟಿದೆ. ಅದನ್ನು ಯಾರು ಅವ್ರಿಗೇನು ಹೇಳ್ಕೊಡ್ಬೇಕಾಗಿತ್ತಿಲ್ಲ ಅಥವಾ ನೋಡಿ ಅವ್ರು ಕಲಿಯೋಂಥದ್ದು ಏನಿತ್ತಿಲ್ಲ, ಅದು ಹಾಗೆ ಬಂದ್ಬಿಟ್ಟಿದೆ. ಯಾಕೆಂದರೆ ಮನೇಲೇ ಆ ಥರ ಒಂದು ವಾತಾವರಣ ಇತ್ತು, ಅವ್ರು ಬೆಳೆದಂಥ ವಾತಾವರಣನೇ ಆಗಿತ್ತು. ಆಮೇಲೆ ಎಂಥ ಎಕ್ಸಾಂಪಲ್ ಅವ್ರಿಗೆ ಇದ್ದಿದ್ದು. ಸೊ ಅದನ್ನು ಕಲಿಯೋ ಏನಂತಾರೆ, ಕಲಿದೇ ಇರೋದಕ್ಕೆ ಸಾಧ್ಯವೇ ಇತ್ತಿಲ್ಲ. ಹೌದು ಹೌದು. ಯಾಕೆಂದರೆ ಇಲ್ಲಿ ಒಬ್ಬ ಆಕ್ಟರ್ ಅಂತ ಬಂದಂಥ ಸಂದರ್ಭದಲ್ಲಿ ನಾವು ರೀಲಲ್ಲಿ ಏನು ನೋಡ್ತೀವೋ ರಿಯಲ್ ಲೈಫಲ್ಲೂ ಕೂಡ ಅದೇ ರೀತಿಯಾಗಿದ್ದಂಥ ಸಂದರ್ಭದಲ್ಲಿ ಆ ಫ್ಯಾನ್ ಬೇಸ್ ಏನಿರುತ್ತಲ್ಲ, ಅದನ್ನು ನಾವು ಕೌಂಟ್ ಮಾಡಲಿಕ್ಕೂ ಆಗಲ್ಲ, ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯಾಗಿ ಫ್ಯಾನ್ಗಳು ಬರ್ತಾ ಹೋಗ್ತಾರೆ, ಆ ಬೇಸ್ ದೊಡ್ಡದಾಗಿ ಹೋಗ್ತಾ ಹೋಗುತ್ತೆ. ಆ ಒಂದು ಫ್ಯಾನ್ ಬೇಸ್ ಬಂದಿದ್ದು ಪುನೀತ್ ರಾಜ್ಕುಮಾರ್ ಅವರಲ್ಲಿ. ಯಾಕೆಂದರೆ ಒಬ್ಬ ಹೀರೋ ಅಂತ ಬಂದಂಥ ಸಂದರ್ಭದಲ್ಲಿ ಒಂದು ವರ್ಗಕ್ಕೆ ಒಬ್ಬರು ಸೀಮಿತರಾಗ್ಬಿಡ್ತಾರೆ. ಎಲ್ಲ ವರ್ಗವನ್ನೂ ಕೂಡ ಯೂನಿವರ್ಸಲ್ ಆಗಿ ಅಟ್ರಾಕ್ಟ್ ಮಾಡಿದ್ದು ಅಂತ ನೋಡೋದಾದ್ರೆ ಕೆಲವು ಆಕ್ಟರ್ಗಳ ಪೈಕಿ ಪುನೀತ್ ರಾಜ್ಕುಮಾರ್ ಅವರು ಅಗ್ರಗಣ್ಯರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಖಂಡಿತವಾಗ್ಲೂ ಐ ಥಿಂಕ್ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಏಕೆಂದರೆ ಪ್ರತಿಯೊಂದು ಏಜ್ ಗ್ರೂಪ್ಗೆ ಗಂಡಸರಿಗಾಗಿರ್ಬೋದು, ಹೆಂಗಸರಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಒಂದು ಇಷ್ಟವಾದಂಥ ಒಂದು ಗುಣ ಅವರಲ್ಲಿತ್ತು. ಕೆಲವ್ರಿಗೆ ಅವ್ರ ಡ್ಯಾನ್ಸ್ ಇಷ್ಟ ಆಗ್ತಾ ಇತ್ತೇನೋ, ಅಥವಾ ಕೆಲವ್ರಿಗೆ ಅವ್ರ ಫೈಟ್ ಇರ್ಬೋದು. ಬಟ್ ಐ ಥಿಂಕ್ ಮೆಜಾರಿಟಿ ಅವ್ರನ್ನ ಪರಿಪೂರ್ಣವಾಗಿ ಇಷ್ಟಪಡೋವಂಥವ್ರೆ ಜಾಸ್ತಿ. ಬರೀ ಒಂದು ಅಂಶದಲ್ಲಿ ಮಾತ್ರ ಅಲ್ಲ, ಅವ್ರನ್ನ ಇಡೀ ಏನಂತಾರೆ, ದಟ್ ಎಂಟೈರ್ ಪ್ಯಾಕೇಜ್ ವಾಸ್ ಲೈಕ್ ದಟ್. ಅವರು ಇಂಥದ್ರಲ್ಲಿ ಕಮ್ಮಿ, ಇದು ಅವ್ರು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋವಂಥ ಒಂದು ಹೇಳೋವಂಥ ಒಂದು ಅವಕಾಶ ಯಾರಿಗೂ ಸಿಕ್ಕಲೇ ಇಲ್ಲ. ಏಕೆಂದರೆ ಆ್ಯಕ್ಟಿಂಗು, ಡ್ಯಾನ್ಸು, ಫೈಟ್ಸ್ ಇರ್ಬೋದು, ಅವರು ಸೆಲೆಕ್ಟ್ ಮಾಡಿಕೊಂಡಂಥ ಸಿನಿಮಾ ಕತೆಗಳಿರ್ಬೋದು, ಅವರು ಈ ಸಮಾಜ ಸೇವೆ ಮಾಡ್ತಾ ಇದ್ದಂಥ ಕೆಲಸಗಳಿರ್ಬೋದು, ಆ್ಯಂಕರಿಂಗ್ ಇರ್ಬೋದು, ನೀವು ಯಾವ್ದ್ರಲ್ಲಿ ತಗೊಂಡ್ರು ಅವ್ರಿಗೆ ಫುಲ್ ಮಾರ್ಕ್ಸ್, 100 out of 100. ಸೊ ಯಾರು ತಾನೇ ಅಂತ ವ್ಯಕ್ತಿನ ಇಷ್ಟಪಡೋದಿಲ್ಲ? ಎಕ್ಸಾಕ್ಟ್ಲಿ, ನೀವು ಹೇಳಿದ ಪ್ರಕಾರನೇ ನಾವು ಅದನ್ನೇ ನೋಡೋದಾದ್ರೆ, ಯಾವುದೇ ಇಂಡಸ್ಟ್ರಿಯನ್ನ ಕಂಪೇರ್ ಮಾಡಿ ನೋಡೋದಾದ್ರೆ, ಎಲ್ಲರೂ ಸಾಕಷ್ಟು ಜನ ನಟನೆ ಮಾಡ್ತಾರೆ ಅತ್ಯದ್ಭುತವಾಗಿ, ಸಾಕಷ್ಟು ಜನ ಅತ್ಯದ್ಭುತವಾಗಿ ಡ್ಯಾನ್ಸನ್ನು ಕೂಡ ಮಾಡ್ತಾರೆ. ಆದರೆ ಸಮಾಜಕ್ಕೆ ಸಂದೇಶ ಕೊಡುವಂಥವ್ರು ತುಂಬ ವಿರಳ. ಆ ನಟರ ಪೈಕಿ ನಾವು ಗಮನಿಸೋದಾದರೆ ಆ ರೀತಿಯಾಗಿ ಆ್ಯಕ್ಟಿಂಗ್ ಮಾಡ್ಬೋದು, ಡ್ಯಾನ್ಸ್ ಮಾಡ್ಬೋದು, ಬಟ್ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು, ಸಮಾಜದಲ್ಲಿ ಚೇಂಜಸ್ಸನ್ನು ತರಬೇಕು, ಈ ವ್ಯವಸ್ಥೆಗಳಲ್ಲಿ ಸಾಕಷ್ಟು ಚೇಂಜಸ್ ಆಗುವಂಥದ್ದಿದೆ ಅನ್ನೋದನ್ನು ತನ್ನ ಒಂದು ಸಿನಿಮಾದ ಮುಖಾಂತರ ಪ್ರಸ್ತುತಪಡಿಸುವಂಥ ನಟರು ತುಂಬ ಕಮ್ಮಿ. ಹೌದು, ಏಕೆಂದರೆ ಐ ಥಿಂಕ್ ಹಿ ವಾಸ್ ವೆರಿ ವೆಲ್ ಅವೇರ್ ಆಫ್ ಅದು. ಅಪ್ಪಾಜಿಯವರು ಮಾಡ್ತಾ ಇದ್ದಾಗ ಅವರು ಸಿನಿಮಾಗಳು ಅದೇ ಥರ ಒಂದು ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಒಳ್ಳೆ ಮೆಸೇಜ್ ಇರ್ತಾ ಇತ್ತು. ಅದನ್ನು ತುಂಬ ಏನಂತಾರೆ, ಆಲ್ಮೋಸ್ಟ್ ಒಂದು ಬಿಗಿನಿಂಗ್ ಆಫ್ ಹಿಸ್ ಕೆರಿಯರಿಂದನೇ ಅವರು ಅದನ್ನು ರೂಢಿಸ್ಕೊಂಡ್ಬಂದರು. ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಮೆಸೇಜ್ ಇರ್ತಾ ಇತ್ತು. ಯಾಕೆಂದರೆ ಹಿ ಅಂಡರ್ಸ್ಟುಡ್ ಈ ಸಿನಿಮಾ ಅನ್ನೋದು ಇಟ್ಸ್ ಅ ವೆರಿ ಪವರ್ಫುಲ್ ಮೀಡಿಯಾ ಅದು. ಏಕೆಂದರೆ ಎಷ್ಟು ಸಾವಿರಾರಲ್ಲ ಕೋಟ್ಯಾಂತರ ಜನನ್ನ ನಾವು ಅದನ್ನು ಇಂಪ್ರೆಸ್ ಮಾಡ್ತೀವಿ. ಸೊ ಅವ್ರಿಗೆ ಆ ಒಂದು ರೆಸ್ಪಾನ್ಸಿಬಿಲಿಟಿಯ ಅರಿವಿತ್ತು. ಸೊ ಅವ್ರು ಅದ್ರ ತಕ್ಕ ಹಾಗೆ ನಡ್ಕೊಂಡ್ರು. ಅದು ತುಂಬ ಅಪ್ರಿಷಿಯೇಟ್ ಮಾಡಬೇಕು. ಏಕೆಂದರೆ ಇಲ್ಲ ನಾನು ಬರೀ ಒಂದು ಕಮರ್ಷಿಯಲ್ ಮಾಸ್ ಸಿನಿಮಾ ಬರೀ ಆ ರೀತಿಲೇ ಹೋಗ್ತೀನಿ ಅಂತ ಒಂದು ಇದು ತಗೊಳ್ದೆ. ಆ ಥರ ಸಿನಿಮಾಗಳಾದ್ರೂ, ಕಮರ್ಷಿಯಲ್ ಎಲಿಮೆಂಟ್ಸ್ ಇದ್ದು ಮಾಸ್ ಸಿನಿಮಾ ಆದ್ರೂ ಅದರಲ್ಲಿ ಒಂದು ಮೆಸೇಜ್, ಸ್ಟ್ರಾಂಗ್ ಮೆಸೇಜ್ ಇದ್ದೇ ಇರ್ತಾ ಇತ್ತು. ಸೊ ದಟ್ ವಾಸ್ ವೆರಿ ಕಮೆಂಡಬಲ್ ಆಫ್ ಹಿಮ್ ದಟ್ ಹಿ ಚೋಸ್ ಮೂವೀಸ್ ಲೈಕ್ ದಟ್, ಸಬ್ಜೆಕ್ಟ್ಸ್ ಲೈಕ್ ದಟ್. ಮಾತನಾಡಿಸ್ತಾ ಹೋಗ್ತೀನಿ ಸುಧಾರಾಣಿ ಅವರೇ, ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ.